ಮಾಟ ಮಂತ್ರ ದೆವ್ವದ ಹೆಸರಲ್ಲಿ ವಂಚನೆ. ಕಳ್ಳ ಸ್ವಾಮೀಜಿ ಚಂದ್ರನಾಥ್ ಅಘೋರಿ ಅರೆಸ್ಟ್. ಬೇತಾಳ ಪೀಠಕ್ಕೆ ಬೀಗ. ಮಾಟ ಮಂತ್ರ ದೆವ್ವ ಬಿಡಿಸುವುದು ಮತ್ತು ಬೇತಾಳ ಶಕ್ತಿಯ ಹೆಸರಿನಲ್ಲಿ ಸಾರ್ವಜನಿಕರನ್ನ ವಂಚಿಸುತ್ತಾ ಮಹಿಳೆಯರ ಶೋಷಣೆ ಮಾಡುತ್ತಿದ್ದ ಸ್ವಯಂ ಘೋಷಿತ ಕಳ್ಳ ಸ್ವಾಮೀಜಿ ಚಂದ್ರನಾಥ್ ಅಘೋರಿ ಉರುಫ್ ಚಂದ್ರಪ್ಪ ಹಾಗೂ ಆತನ ಪಟಾಲಮ್ಮನ್ನ ಕೆಜಿಎಫ್ ಪೊಲೀಸರು ಮಂಗಳವಾರ ಬಂಧಿಸಿದ್ದಾರೆ. ಇದರೊಂದಿಗೆ ಆತ ನಡೆಸುತ್ತಿದ್ದ ವಿವಾದಿತ ಬೇತಾಳ ಶಕ್ತಿ ಪೀಠಕ್ಕೂ ಪೊಲೀಸರು ಬೀಗ ಜಡಿದಿದ್ದಾರೆ. ಭಯದ ವಾತಾವರಣ ಸೃಷ್ಟಿಸಿ ಸುಲಿಗೆ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಐವಾರಹಳ್ಳಿ ಗ್ರಾಮದ ಚಂದ್ರಪ್ಪ ಎಂಬಾತ ತನ್ನದೇ ಜಮೀನಿನಲ್ಲಿ ಬರೋಬ್ಬರಿ 108 ಅಡಿ ಎತ್ತರದ ಭಯಾನಕ ಬೇತಾಳ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ದ. ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಬೇತಾಳ ಶಕ್ತಿ ಪೀಠದ ಹೆಸರಲ್ಲಿ ಅನೇಕ ಶಕ್ತಿ ದೇವತೆಗಳ ವಿಗ್ರಹಗಳನ್ನಿಟ್ಟು ಕಳೆದ 4-5 ವರ್ಷಗಳಿಂದ ಅಮಾಯಕರನ್ನ ಸುಲಿಗೆ ಮಾಡುತ್ತಿದ್ದ ಎನ್ನಲಾಗಿದೆ. ವಂಚನೆಯ ಜಾಲ ಹೀಗಿತ್ತು. ಅಮಾಯಕರ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಂಡಿದ್ದ ಈ ಕಳ್ಳ ಸ್ವಾಮೀಜಿ ಜನರನ್ನ ನಂಬಿಸಲು ವಿಚಿತ್ರ ಆಫರ್ಗಳನ್ನ ನೀಡುತ್ತಿದ್ದ. ದೆವ್ವ ಬಿಡಿಸಲು 10,000 ರೂಪಾಯಿ, ಪ್ರೇಮ ವೈಫಲ್ಯಕ್ಕೆ ಪರಿಹಾರ 5,000 ರೂಪಾಯಿ ಕೊಟ್ರೆ ಹುಡುಗಿಯರು ನಿಮ್ಮ ಹಿಂದೆ ಸುತ್ತುವಂತೆ ಮಾಡುವುದು, ಸಂತಾನ ಭಾಗ್ಯಕ್ಕೆ 3,000 ರೂಪಾಯಿ ಖರ್ಚು ಮಾಡಿ 10 ಬೀಗಗಳನ್ನ ಪೀಠದಲ್ಲಿ ಸಿಕ್ಕಿಸಿದ್ರೆ ಮಗು ಗ್ಯಾರಂಟಿ. ಕೌಟುಂಬಿಕ ಕಲಹ ಹಾಗೂ ಕುಡಿತದ ದಾಸರಾದವರಿಗೆ ಗಂಡ ಹೆಂಡತಿ ಜಗಳ ಬಗೆಹರಿಸುವುದು ಮತ್ತು ಕುಡಿತ ಬಿಡಿಸುವುದಾಗಿ ನಂಬಿಸುವುದು. ಆರೋಗ್ಯ ಸಮಸ್ಯೆಗಳಿಗೆ ಡಾಕ್ಟರ್ ಹತ್ತಿರ ಹೋಗಬೇಡಿ, ನಾವೇ ವಾಸಿ ಮಾಡ್ತೀವಿ ಎಂದು ಹೇಳಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಮಹಿಳೆಯರ ಮೇಲೆ ದೌರ್ಜನ್ಯ, ದೆವ್ವ ಭೂತ ಪಿಶಾಚಿ ಬಿಡಿಸುವ ನೆಪದಲ್ಲಿ ಈ ಅಘೋರಿ ಮಹಿಳೆಯರ ಮೇಲೆ ಮಾನಸಿಕ ಮತ್ತು ದೈಹಿಕ ದೌರ್ಜನ್ಯ ಎಸಗಿ ಶೋಷಣೆ ಮಾಡುತ್ತಿದ್ದ ಗಂಭೀರ ಆರೋಪವು ಕೇಳಿಬಂದಿದೆ. ಪೊಲೀಸರಿಂದ ಕೆಡ್ಡ. ರಾಜ್ಯದಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಕಾನೂನಿಗೆ ಕಣ್ಣೊರೆಸಿ ದಂಧೆ ನಡೆಸುತ್ತಿದ್ದ ಈ ಕಳ್ಳ ಸ್ವಾಮೀಜಿ ಹಾಗೂ ಆತನ 10 ಮಂದಿ ಶಿಷ್ಯರನ್ನ ಕೆಜಿಎಫ್ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಪೊಲೀಸರ ಈ ಕ್ರಮದಿಂದ ಅಮಾಯಕರಿಗೆ ಆಗುತ್ತಿದ್ದ ಮಾನಸಿಕ ಹಿಂಸೆ ಹಾಗೂ ಹಣದ ಲೂಟಿಗೆ ಕೊನೆಗೂ ಬ್ರೇಕ್ ಬಿದ್ದಂತಾಗಿದೆ. ಸದ್ಯ ಬಂಧಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಸಾರ್ವಜನಿಕರೇ ಎಚ್ಚರ, ದೇವರನ್ನ ನಂಬಿ, ಆದರೆ ಇಂತಹ ಕಳ್ಳ ಸ್ವಾಮೀಜಿಗಳ ಮಾತುಗಳನ್ನ ನಂಬಿ ಮೂಢನಂಬಿಕೆಗೆ ಬಲಿಯಾಗಬೇಡಿ. ಇಂತಹ ವಂಚಕರು ನಿಮ್ಮ ಜೀವನ ಮತ್ತು ಕುಟುಂಬದ ಮಂದಿಯ ನೆಮ್ಮದಿಯ ಜೊತೆ ಚೆಲ್ಲಾಟವಾಡುತ್ತಾರೆ. ಸಾರ್ವಜನಿಕರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಎಂದು ಪೊಲೀಸರು ಹಾಗೂ ಪ್ರಜ್ಞಾವಂತ ನಾಗರಿಕರು ಮನವಿ ಮಾಡಿದ್ದಾರೆ. ಕೈಸಂಬಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಐವರಲ್ಲಿ ಒಂದು ಊರಿದೆ. ಇದು ಇಲ್ಲಿ ಬೇತಾಳ ಒಂದು ದೇವಸ್ಥಾನ ಥರ ಒಂದು ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು ಇಲ್ಲಿ ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಈ ಥರ ಕಂಪ್ಲೇಂಟ್ ಬಂದಿತ್ತು. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರೆಡಿಕೇಷನ್ ಆಫ್ ಇನ್ಹ್ಯೂಮನ್ ಇವಿಲ್ ಆ್ಯಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ನಿಷೇಧ ಅಲ್ಲಿ ಯಾವುದೇ ಈ ಥರ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹ್ಯಾರೆಸ್ಮೆಂಟ್ ಮಾಡ್ತಾರೆ, ಅವರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಬಗೆಹರಿಸಲಿಕ್ಕೆ ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಅವರು ಕೊಡ್ತಾರೆ ಹೇಳ್ತಾ ಇದ್ರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅದೆಲ್ಲ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ. ಅದು ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದೊಂದು FIR ರಿಜಿಸ್ಟರ್ ಮಾಡಿ ಇವ್ರ ಮೇಲೆ ಅಲ್ಲಿ ಬೋರ್ಡ್ ಹಾಕಿರಿ. ಬೇರೆ ಬೇರೆ ಸಮಸ್ಯೆ ಲೈಕ್ ಕೋರ್ಟಲ್ಲಿ ಏನು ಸಮಸ್ಯೆ, ಕೋರ್ಟ್ ಕೇಸಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನು ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ರಾಕ್ಟೀಸ್ ಕರೆ ಮಾಡ್ಕೊಂಡಿದ್ದಾರೆ, ಪೂಜೆ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ಅವ್ರದ್ದು ರೇಟ್ ಚಾರ್ಟ್ ಇರುತ್ತೆ ಅವ್ರದ್ದು ಅದು ಆ ಥರಗಳು ಕೊಡ್ತಾರೆ. ಈ ಥರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ರೀತಿಯಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಸುಮಾರು ಮೋರ್ ದೆನ್ 5 ಇಯರ್ಸಿಂದ ಇದೆಲ್ಲ ಇದೆ. ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಇವರು ಈ ಥರ ಸ್ಟ್ಯಾಚ್ಯೂ ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಇದು ಸ್ವಲ್ಪ ಜನರಿಗೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ ಸಾಯಂಕಾಲದಲ್ಲಿ.
ಸೊ ಅದನ್ನು ತನಿಖೆ ಮಾಡ್ತೀವಿ. ಸರ್ ಶಿವಮೊಗ್ಗ ತೊಗೊಂಡಿದ್ದ ಅಥವಾ ಕಂಪ್ಲೇಂಟ್ ಶಿವಮೊಗ್ಗ ತಗೊಳ್ತೀನಿ. ನೀವು ಶಿವಮೊಗ್ಗ ಬಾಡಿ ವಿಲೇಜಸ್ ಸರ್, ಜನ ಅಮಾಯಕರು ಇರ್ತಾರೆ ಸರ್. ಅದೇ ಈಗ ಸ್ವಾಮೀಜಿನೇನು ವಶಕ್ಕೆ ತಗೋತೀರಾ ಸರ್? ಸಾರಿ, ಸ್ವಾಮೀಜಿನೇ ಅಂತ ವಶಕ್ಕೆ ತಗೋತೀರಾ ಸರ್? ಇಲ್ಲಿ ಯಾರು ಅವರು ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ, ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದ ಭಾಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಭಾಳ ಜನ ಹೋಗ್ತಾರೆ. ಸೊ ಅವರು ಹಿಂಗೆ ಅವರು ಅಮಾಯಕರಿಗೆ ಅವರಿಗೆ ಈ ಥರ ಮೋಸ ಮಾಡ್ತಾರೆ, ಅದನ್ನು ನಾವು ತನಿಖೆ ಮಾಡ್ತೀವಿ. ಏನಕ್ಕೆ ಬರ್ತಾರೆ ಜನ ಇಲ್ಲಿ ಯಾಕೆ ಜನ ಬರ್ತಾರೆ? ಏನು ಇರಬೇಕು, ಪೂಜೆ ಮಾಡಿದ್ರೆ ಏನು ಮಾಡ್ತಾರೆ? ಅದಲ್ಲಪ್ಪ, ಅನ್ನ ಮಾಡೋದು ಅಡುಗೆ ಮಾಡೋದಲ್ಲ, ಬೇರೆ ಏನಕ್ಕೆ ಇಲ್ಲಿ ಜನ ಏನಕ್ಕೆ ಬರ್ತಾರೆ ಇಲ್ಲಿಗೆ ಅಂತ ಜನ ಏನಕ್ಕೋಸ್ಕರ ಜನ ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಜನ ಎಲ್ಲ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಪ್ಲಸ್ ಒಂದು 2 ಸಲ ಆಕ್ಸಿಡೆಂಟು ಆಗಿತ್ತು ಈ ರೋಡಲ್ಲಿ. ನಾನೇ ಹೋಗ್ಬೇಕಾದ್ರೆ ತುಂಬ ಗಾಡಿ ಎಲ್ಲ ಬ್ಲಾಕ್ ಆಗೋದು ಅದೆಲ್ಲನೂ ಆಗಿತ್ತು. ಆವಾಗಲೂ ನಾನು ಹೇಳಿದ್ದೆ ಅವ್ರಿಗೆ, ಬಟ್ ಅವ್ರು ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ. ಆಮೇಲೆ ಇವಾಗ ಕಂಪ್ಲೇಂಟ್ ಆಗಿದೆ. ಇಷ್ಟೊಂದು ರೆವಿನ್ಯೂ ಜನರೇಟ್ ಆಗ್ತದೆ ಇಲ್ಲಿ ಹೆಚ್ಚು ಕಡಿಮೆ 1 ಎಕರೆದಲ್ಲಿ ಆಗಿದೆ. ಅದನ್ನು ಏನು ನಿಮ್ಮ ಪರ್ಮಿಷನ್ ಅದು ಅವ್ರದ್ದು ಸ್ವಂತ ಸರ್ವೆ ಧಾರ್ಮಿಕ ಕ್ಷೇತ್ರ ಅಂತ ಆಗೋದಿಲ್ಲ. ನೋಟಿಸ್ ಕೊಟ್ಟಿಲ್ಲ, ನಾವು ಬಾಯಿ ಮಾತಲ್ಲಿ ಹೇಳಿದ್ವಿ ನಾವು ಅವ್ರಿಗೆ. ಯಾಕಂದ್ರೆ ಅವ್ರು ಇವಾಗ ನಾವು ಯಾವಾಗ ಬಂದ್ರೂ ಅವೈಲೇಬಲ್ ಇರ್ತಿರ್ಲಿಲ್ಲ. ಲಾಸ್ಟ್ ಟೈಮು ನಾವು SI ಸರ್ ಜೊತೆ ಬಂದಾಗಲೇ ಅವ್ರು ಅವೈಲೇಬಲ್ ಇರಲಿಲ್ಲ. ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ನಾವು ಹೇಳಿ ಕಳಿಸಿದ್ದಾದ್ಮೇಲೆ. ಇವಾಗ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ನೀವು ಇಷ್ಟು ದಿವಸ ಆದ್ರೂ ಖಾತೆ ಎಲ್ಲ ಆಗಿದೆ, ಇನ್ನೂ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿದ್ದೀವಿ. ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ಅವ್ರಿಗೆ ಸರ್ವೆ ನಂಬರ್ ಏನು ಮೇಡಮ್ ಇದು? ಇಲ್ಲ, ಅದನ್ನು ಈ ಸ್ವತ್ತು ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಈ ಸ್ವತ್ತು ಆಗಿದೆ, ಮುಂಚೆನೇ ಆಗಿದೆ. 1 ಎಕರೆ ಪ್ರದೇಶದಲ್ಲಿದೆ. ಯಾಕಂದರೆ ಯಾರಾದರೂ ಸಣ್ಣ ರೈತರು ಶೆಡ್ ಹಾಕ್ಕೊಂಡು ಕೂಡ ಪರ್ಮಿಷನ್ ತಗೋತೀವಿ, ಸಣ್ಣ ಅಂಗಡಿ. ಬಟ್ ಅವರು ಪರ್ಮಿಷನ್ನು ಸರ್ವೆ ನಂಬರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕಾದ್ರೆ ತಮ್ಮ ಸ್ವಂತದ್ದು ಅಂತ ಹೇಳಿ ಇದು ಮಾಡಿರ್ತಾರೆ. ಸರ್ವೆ ನಂಬರಲ್ಲಿ ಇದ್ದಿದ್ದಕ್ಕೆ ಅವಾಗ ಯಾರೂ ಏನೂ ಮಾತಾಡಿರೋದಿಲ್ಲ. ಗ್ರಾಮ ಠಾಣಾ ವ್ಯಾಪ್ತಿಲ್ಲ ಅಂದರೆ ನಾವು ಯಾಕೆ ಇವಾಗ ಶೆಡ್ ಎಲ್ಲ ನಾವು NREGನಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಳ್ಳಿ ಅಂತ ಏನೂ ಹೇಳಲ್ಲ. ಆ್ಯಕ್ಷನ್ ಪ್ಲಾನಲ್ಲಿ ಇದೆಯಾ ಅಂತ ಅಷ್ಟೇ ಹೇಳೋದು ನಾವು. ನೀವು ಪರ್ಮಿಷನ್ ತೊಗೊಬೇಕು ಅಂತ ಹೇಳಲ್ಲ. ಮನೆ ಕಟ್ಟೋದು ಆ ಥರದ್ದೆಲ್ಲ ಇದ್ದರೆ ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳಿ ದೊಡ್ಡ ಕ್ಷೇತ್ರನೇ ಮಾಡ್ಕೊಂಡಿದ್ದಾರೆ. ಅವ್ರು ಬೋರ್ಡ್ ಹಾಕ್ಕೊಂಡಿದ್ದಾರೆ ಸರ್, ಅವ್ರು ಬೋರ್ಡ್ ಹಾಕೊಂಡಿದ್ದಾರೆ. ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬರ್ತಾ ಇರುತ್ತೆ, ಜನನು ಮರಳಾಗ್ಬಿಟ್ಟು ಎಲ್ಲ ಬಂದಿರ್ತಾರೆ. ಅಲ್ಲ, ಇವಾಗ ನಾನು ಬಂದಿದ್ದಾದ್ಮೇಲೆ ಅವ್ರಿಗೆ ಈ ಸ್ವತ್ತು ಇದೆ ಅಂತ ಹೇಳಿದ್ರು, ಅವಾಗ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ವಿ. ದೇವಸ್ಥಾನ 4 years ಆಗಿದೆ ಸರ್, ನಾನು ಬಂದ್ಬಿಟ್ಟು ಇನ್ನು 6 months ಆಗಿದೆ ಅಷ್ಟೇ. ಮುಂಚೆಯಿಂದ PDOs ಇದ್ದವರು ಅವ್ರು ಏನು ಮಾಡಿದಾರೆ ಅಂತ ಗೊತ್ತಿಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಆಮೇಲೆ ನಾನು ಇಲ್ಲಿ ಪಾಸ್ ಆಗಬೇಕಾದ್ರೆ ಕೇಳಿದ್ದು, ಏನಿದು ಇಷ್ಟು ಎತ್ತರ ಇದೆಯಲ್ಲ ಇಲ್ಲಿ ಅಂತಲೇ ಕೇಳಿದ್ದು ನಾನು. ಆಯ್ತು.